ಯೋಜನೆ ಎಫೆಕ್ಟ್ ಸ್ಟೂಡೆಂಟ್ಸ್ ಕಂಗಾಲಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಬರಬೇಕು ಸ್ಟೂಡೆಂಟ್ಸ್ ಬಸ್ ಸ್ಟ್ಯಾಂಡಿಗೆ. ಈ ವಿದ್ಯಾರ್ಥಿಗಳ ಕಣ್ಣೀರಿಗೆ ಬೆಲೆನೇ ಕೊಡ್ತಿಲ್ಲ ಅವರು. ಇದೀ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಶಕ್ತಿ ಯೋಜನೆ ಎಫೆಕ್ಟ್ ಸ್ಟೂಡೆಂಟ್ಸ್ ಕಂಗಾಲ್. ಬೆಳ್ಳಂಬೆಳಗ್ಗೆ ಬರಬೇಕು ಸ್ಟೂಡೆಂಟ್ಸ್ ಬಸ್ ಸ್ಟ್ಯಾಂಡಿಗೆ. ಆ ವಿದ್ಯಾರ್ಥಿಗಳ ಕಣ್ಣೀರಿಗೆ ಬೆಲೆನೇ ಕೊಡ್ತಿಲ್ಲ. ಈ ಮಕ್ಕಳು ನಿತ್ಯ ಕಣ್ಣೀರು ಸುರಿಸ್ಕೊಂಡೇ ಹೋಗ್ತಾರೆ. ಕಣ್ಣೀರು ಒರೆಸಬೇಕಾದವರು ಕೈ ಚೆಲ್ಲಿ ಕುಳಿತಿದ್ದಾರೆ. ಇವರ ಗೋಲ್ ನೋಡಿದರೆ ಅಯ್ಯೋ ಪಾಪಚ್ಚಿ ಅನಿಸದೆ ಇರೋಲ್ಲ. ಅಷ್ಟಕ್ಕೂ ಏನದು ಸ್ಟೋರಿ, ಎಲ್ಲಿಯ ಸ್ಟೋರಿ, ಮಕ್ಕಳ ಸ್ಟೋರಿ ಇದು. ಬನ್ನಿ ಸ್ಪೆಷಲ್ ರಿಪೋರ್ಟ್. ಗ್ರಾಮದ ಮಕ್ಕಳಿಗೆ ಒಂದು ಬಸ್ ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕಾಗಿ ನಿತ್ಯ ಒಂದು ರೀತಿಯನ್ನು ಪರದಾಟವನ್ನು ನಡೆಸುವಂತ ಸ್ಥಿತಿಯಲ್ಲಿ ನಿರ್ಮಿಸುವಂಥದ್ದು. ಎಸ್, ಹೀಗೆ ಕಣ್ಣೀರು ಹಾಕ್ತಾ ಸರ್ ನಮಗೆ ಶಾಲೆಗೆ ಹೋಗೋಕಿರೋದು ಒಂದೇ ಬಸ್ ಸರ್. ನಮ್ಮೂರು ಯಾದಗಿರಿಯ ಶಹಾಪುರದ ಟೋಕಾಪುರ ಗ್ರಾಮ. ನಮ್ಮ ಗ್ರಾಮದಲ್ಲಿ 150 ಸ್ಟೂಡೆಂಟ್ಸ್ ಇದ್ದೀವಿ. ನಾವೆಲ್ಲ ಹೈಸ್ಕೂಲ್ ಹೋಗೋಕೆ 5 ಕಿಲೋಮೀಟರ್ ದೂರದ ಕನ್ಯಾಕುಳಕ್ಕೆ ಹೋಗ್ಬೇಕು. ಕೆಲವರು ಇರೋ ಒಂದೇ ಬಸ್ಸಲ್ಲಿ ಹೋಗ್ಬೇಕು, ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೇಕು ನಾವು ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ಬೆಳಗ್ಗೆ ಬಸ್ ಕಾಡಂಗೇರ್ಲಿಂದ ಬರ್ತದೆ, ಫುಲ್ ರಶ್ ಆಗಿ ಬರ್ತದೆ. ಇಲ್ಲಿ ಒಂದೊಂದ್ಸತಿ ಬಿಟ್ಟು ಹೋಗ್ತದೆ ನಮ್ಗೆ. ಮತ್ತು ಸಾಯಂಕಾಲ ಆದ್ರೂ ಅಲ್ಲಿಂದ ತುಂಬ್ಕೊಂಡು ಹೋಗ್ತದೆ. ಶಾಪುರ್ಲಿಂದ ತುಂಬ್ಕೊಂಬಂದ್ರೂ ಅಲ್ಲಿ ಒಂದೊಂದ್ಸತಿ ಬಿಟ್ಟು ಬರ್ತಾರೆ. ನಮ್ಗೆ ಬಿಟ್ಟು ಬಂದ್ರೂ ನಾವೇನು ಮಾಡ್ಬೇಕ್ರಿ? ಅಲ್ಲಿಂದ ನಡ್ಕೊಂತ ಬರ್ತೀವಿ ರೀ. ನಾವು ಅಲ್ಲಿಂದಾನೇ ತುಂಬ್ಕೊಂಡು ಬರುತ್ತೆ. ನಮ್ಮ ಊರಿಗೆ ಒಂದು ಸಪ್ರೇಟಾಗಿ ಬಸ್ ಬೇಕೇ ಬೇಕು ನಮ್ಗೆ. ಎಷ್ಟು ಹೇಳಿದ್ರೂ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬೆಳಗ್ಗೆ ಕರೆಕ್ಟ್ 8 ಗಂಟೆಗೆ ಬಸ್ ಬೇಕು, ಸಾಯಂಕಾಲ ಮತ್ತೆ 5 ಗಂಟೆಗೆ ಒಂದು ಸಪ್ರೇಟ್ ಬೇಕೇ ಬೇಕು ನಮ್ಮ ಊರಿಗೆ. ಇವಾಗ ಬಸ್ ನಮ್ಮ ಊರಿಗೆ ಬೆಳಗ್ಗೆ 8 ಗಂಟೆಗೆ ಮಾತ್ರ ಬರುತ್ತೆ. ಸಾಯಂಕಾಲ ಅರ್ಧ ಜನ ಬರುತ್ತೆ, ಅರ್ಧ ಜನ ಬಿಟ್ಟು ಬರುತ್ತೆ. ಒಂದೇ ಒಂದು ಬಸ್ ಒಳಗೆ ಎಷ್ಟು ಜನ ಅಂತ ಅಡ್ಜಸ್ಟ್ ಆಗಬೇಕು. ಜನ ಎಲ್ಲ ನೋಡಿ ಎಷ್ಟೈತಿ. 10 ಗಂಟೆಗೆ ಶಾಲೆ ಅಂದ್ರೆ ಬೆಳಗ್ಗೆ 8 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಬರಬೇಕು. ಯಾಕಂದ್ರೆ ಇರೋ ಒಂದು ಬಸ್ ಕೂಡ 8:30ಕ್ಕೆ ಹೊರಟು ಹೋಗುತ್ತೆ. ಹೀಗಾಗಿ ಬೇಗ ಮನೆ ಬಿಡಬೇಕು. ಬಸ್ ಮಿಸ್ ಆದ್ರೆ ಕಾಲ್ನಡಿಗೆಯಲ್ಲೇ ಹೋಗಬೇಕು. ಶಾಲೆಗೆ ಹೋಗೋದ್ರಲ್ಲಿ ಅರ್ಧ ಕ್ಲಾಸ್ ಆಗಿರುತ್ತೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಬಸ್ಸಿಂದ ಜಾಸ್ತಿ ಸಮಸ್ಯೆ ಹಾಕುಂತ್ರಿ. ಸಂಜೆ ಅಲ್ಲಿ ನಿಂದ್ರಿಸಿದ್ರೆ ಬಸ್ ಡ್ರೈವರು ಅವರು ಒಂದೊಂದ್ಸಾರಿ ಕಂಡಕ್ಟ್ರು ಬಸ್ ಬರಬೇಡ ಅಂತ ಬಾಗ್ಲಿಗೆ ನಿಂದಿರ್ತಾರೆ. ಬಸ್ನಾಗ ಏರಕ್ಕೆ ಬಿಡಲ್ರಿ ಅವರು. ಮತ್ತೆ ದೊಡ್ಡವ್ರು ಇದಾರೆ ಅಂತ ನಾವು ರೆಸ್ಪೆಕ್ಟ್ ಕೊಟ್ಟರೆ ಅವರು ಆಗೆಲ್ಲ ಏರ್ಬಾರ್ದು ಹಂಗೆ ಹಿಂಗೆ ಹೇಳ್ತಾರೆ. ಮತ್ತು ಬಸ್ ತುಂಬ್ಕೊಂಬರ್ತ್ರಿ, ಅಲ್ಲಿ ಏರಕ್ಕೆ ಜಾಗ ಇರಲ್ರಿ ನಮ್ಗೆ ನಿಂದಿಸಕ್ಕೆ. ಮತ್ತೆ ಜಾಸ್ತಿ ಅವ್ರು ಬೈಯೋದು ಮಾಡ್ತಾರೆ. ಟೋಕಾಪುರ ಗ್ರಾಮಕ್ಕೆ ಹೆಚ್ಚುವರಿ 2 ಬಸ್ ಬಿಡುವಂತೆ ಸಾಕಷ್ಟು ಬಾರಿ ಸಾರಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗಿದೆ. ಆದರೂ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಈಗಾಗಲೇ ಶಕ್ತಿ ಯೋಜನೆ ಇದೆ. ಹೆಣ್ಮಕ್ಳಿಗೆ ಫ್ರೀ ಅಂತ ಕೆಲವೊಮ್ಮೆ ಬಸ್ ಹತ್ತಿಸಿಕೊಳ್ಳಲ್ಲ. ದುಡ್ಡಿದ್ದವರಿಗೆ ಮಾತ್ರ ಹತ್ತಿಸ್ಕೊಂಡು ಹೋಗ್ತಾರೆ ಬಸ್ನವರು ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಶಾಲೆ ಬಿಡಿಸಿ ಬಿಡೋಣ ಅಂತ ಪೋಷಕರು ಮುಂದಾಗಿದ್ದಾರೆ. ನಮ್ಮೂರು 100ರಿಂದ 150 ಹುಡುಗರು ಟೋಕಾಪುರದಲ್ಲಿದೆ. ಒಂದೊಂದ್ಸಲ ಬಸ್ಸೇ ತರವಲ್ಲ ಅವರು. ಇಲ್ಲಿಂದ ಯಾವುದೇ ಮಕ್ಕಳನ್ನ ಏರ್ಸಂಗಿಲ್ಲ ಅಥವಾ ಸ್ಟಾಪ್ ಮಾಡಂಗಿಲ್ಲ. ಮಾಡಿದ್ರನ್ನ ಸೀಟ್ ಸಿಗಂಗಿಲ್ಲ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತು ಈ ಮಕ್ಕಳ ಸಮಸ್ಯೆಗೆ ಬಗೆಹರಿಸಲಿ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3 ಆಗ್ರಹ. ಒಂದು ಗ್ರಾಮಕ್ಕೆ ಇನ್ನೊಂದು 2 ಬಸ್ಗಳನ್ನ ಬಿಡಬೇಕನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಮತ್ತು ಇಲ್ಲಿರುವಂತಹ ಗ್ರಾಮಸ್ಥರ ಒಂದು ಒತ್ತಾಸೆಯಾಗಿರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದಲ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಓಕೆ, ಸಂಬಂಧಪಟ್ಟವರ ಫೋಟೋ ತಗೊಳ್ಳಿ ದಯವಿಟ್ಟು. ನೋಡಿ, ಮಂಜುನಾಥ್ DDPI. ಇದಕ್ಕೇನು ಮಾಡ್ತೀರಿ ಆ ಮಕ್ಕಳಿಗೆ ಶಾಲೆಗೆ? ಸುನಿಲ್ ಕುಮಾರ್ KKRTC DC, ಗರಿಮಾ ಪನ್ವಾರ್ CO. ಇದು ಜಿಲ್ಲಾಧಿಕಾರಿಗಳ ಬಳಿಯೆಲ್ಲ ಹೋಗುವಂಥ ಅಗತ್ಯ ಇಲ್ಲ. ಮಕ್ಕಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳ್ತಿರೋದಷ್ಟೇ. NRD ಪಾಟೀಲ್ ತುನ್ನೂರ್ ಶಾಸಕರು ಈ ಮಕ್ಕಳಿಗೇನು ವ್ಯವಸ್ಥೆ ಮಾಡಿಕೊಡೋಕ್ಕಾಗೋದಿಲ್ವಾಗಿದ್ರೆ ಬನ್ನಿ, ನಮ್ಮ ರಿಪೋರ್ಟರ್ ಇದ್ದಾರೆ ಫೋನೋದಲ್ಲಿ, ನಾಗರಾಜ್, ಈ ಮಕ್ಕಳ ನಿಜವಾದ ಡಿಮಾಂಡ್ ಏನು ಕೇಳ್ತಾ ಇದ್ದಾರೆ? ಕೊಡೋಕೆ ಯಾಕೆ ಆಗ್ತಾ ಇಲ್ಲ? ಗ್ಯಾರಂಟಿ ಯೋಜನೆ ಅಥವಾ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಇಲ್ವಾ? ಬಿಟ್ಬಿಡ್ಬೇಕು ಹೆಂಗೆ ಇದು ಕತೆ ಅಂತ?
ಜಯಪ್ರಕಾಶ್ ಶೆಟ್ಟಿ ಏನು ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಏನು ಟೋಕಾಪುರ ಗ್ರಾಮದ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನು ಬಸ್ ಇಲ್ಲದೆ ಏನು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಏನು ಆ ಬೆಳಗಿನ ಜಾವ ಏನು ಒಂದೇ ಒಂದು ಬಸ್ ಇರೋದ್ರಿಂದ 100ರಿಂದ 150ಕ್ಕೂ ಮಕ್ಕಳು ಆ ಬಸ್ನಲ್ಲಿ ಸಂಚರಿಸಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಏನು ಕೆಲವೊಂದಷ್ಟು ವಿದ್ಯಾರ್ಥಿಗಳೇನು ಖಾಸಗಿ ವಾಹನ ಅಂದ್ರೆ ಆಟೋಗಳನ್ನು ಮಾಡ್ಕೊಂಡು ಹೋಗ್ತಾರೆ, ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗುವಂತ ಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಏನು ಈ ಬಗ್ಗೆ ಏನು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಬಂದ ತಕ್ಷಣ ಆವಾಗ ಈಗ ಬಿಗ್ ಇಂಪ್ಯಾಕ್ಟ್ ನಲ್ಲಿ ಸುದ್ದಿ ಪ್ರಸಾರ ಮಾಡುವುದಾಗಿ ಏನು ನಿನ್ನೆ ಒಂದು ಕಮಿಂಗ್ ಅಪ್ ನಲ್ಲಿ ನಮ್ಮ ಸುದ್ದಿ ಒಂದು ಹೋಗಿತ್ತು. ಈ ಸುದ್ದಿಯ ಬೆನ್ನಲ್ಲೇ ಏನು ಇದೀಗ ಏನು KKRTCಯ ಏನು ಜಿಲ್ಲಾಧಿಕಾರಿ ಎಚ್ಚೆತ್ಕೊಂಡು ಏನು ನಿನ್ನೆ ಸಂಜೆಯಿಂದಲೇ ಏನು ಅಲ್ಲಿ ಒಂದು ಬಸ್ ಅನ್ನ ವ್ಯವಸ್ಥೆ ಸಹ ಮಾಡಿರುವಂತದ್ದು. ಜಯಪ್ರಕಾಶ್ ಶೆಟ್ಟಿ. ಎಸ್ ಥ್ಯಾಂಕ್ ಯು. ಈಗ KKRTC DC ಸುನಿಲ್ ಕುಮಾರ್ ಅವರಿದ್ದಾರೆ. ಸುನಿಲ್ ಸರ್ ನಮಸ್ತೆ. ಸುನಿಲ್ ಸರ್ ನಮಸ್ತೆ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಫೋಟೋ ಹಾಕಿ ಸೈಡಲ್ಲಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್ ಈ ಮಕ್ಕಳಿಗೆ ಸ್ಕೂಲ್ನ ಪ್ರಾಬ್ಲಮ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಹಾಂ ಸರ್. ನೋಡಿ 150 ಸ್ಟೂಡೆಂಟ್ ಇದ್ದೀವಿ ನಾವೆಲ್ಲ. ಹೈಸ್ಕೂಲ್ ಹೋಗಕ್ಕೆ 5 ಕಿಲೋಮೀಟರ್ ದೂರದ ಕನ್ಯಾಕುಳಕ್ಕೆ ಹೋಗಬೇಕು, ಕೆಲವು ಇರೋ ಒಂದೇ ಬಸ್ಸಲ್ಲಿ ಹೋಗಬೇಕು ಅಂತ ಒಂದು ಅಳಲಿದೆ ಮಕ್ಕಳದು. ಏನು ಮಾಡೋದು ಸರ್ ಇದಕ್ಕೆ? ಸರ್ ನಿನ್ನೆ ತಮ್ಮ ಇವರು ಬಂದಿದ್ರು ಸರ್, ನನ್ನ ಕಡೆ ನನ್ನ ಗಮನಕ್ಕೆ ತಂದಿದ್ದಾರೆ. ಈಗ ಆಲ್ರೆಡಿ ಬೆಳಿಗ್ಗೆ 2 ಟ್ರಿಪ್ ಇದೆ, ಸಾಯಂಕಾಲ ಒಂದು ಟ್ರಿಪ್ ಅಡಿಷನಲ್ ಬೇಕಂತ ಕೇಳಿದ್ದಾರೆ ಸರ್ ಅವರು. ಅದು ನಿನ್ನೆನೇ ನಾವು ಅವ್ರ ಫಾರ್ಮ್ ಫಾರ್ ಇಶ್ಯೂ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಸರ್. ಓಕೆ, ಇವತ್ತಿಂದ ಆಗಿದ್ರೆ ಎಕ್ಸ್ಟ್ರಾ ಟ್ರಿಪ್ ಯಾವಾಗ, ಸಂಜೆನಾ ಬೆಳಿಗ್ಗೆನಾ? ಸರ್ ಅವ್ರು ಎಕ್ಸ್ಟ್ರಾ ಟ್ರಿಪ್ ಕೇಳಿರೋದು ಸಾಯಂಕಾಲ ಅವರು 6 ಗಂಟೆಗೆ ಕೇಳ್ತಾ ಇದ್ರು. ಮತ್ತೆ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿ 5:30ಗೆ ನಾನು ಅವ್ರಿಗೆ ಟ್ರಿಪ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಸೊ ನಿನ್ನೆಯಿಂದಲೇ ವ್ಯವಸ್ಥೆ ಮಾಡಿದ್ರೆ ನಮ್ಮಲ್ಲಿ ಒಂದು ಕಮ್ಮಿಂಗ್ ಅಪ್ ಬಂದ ನಂತರ? ಸರಿ ಸರ್, ಹೌದು ಸರ್. ಸೊ ಇವತ್ತಿಂದ ಏನು ತೊಂದರೆ ಆಗಲ್ಲ? ಏನು ತೊಂದರೆ ಆಗಲ್ಲ ಸರ್. ಹಂಗೇನಾದ್ರೂ ಇದ್ರೆ ನಾನು ಪರ್ಸನಲಿ ಫಾಲೋ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ. ಒಂದು ಎಕ್ಸ್ಟ್ರಾ ರೂಟ್ ಒಂದು ಆಗ್ತಾಯಿದೆ. ರೂಟ್ ಒಂದು ಅಂದರೆ ಮತ್ತೊಂದು ಇನ್ನೊಂದು ಸಲ ವಾಹನ ಹೋಗುತ್ತೆ. ಸೊ ಹಾಗಾಗಿ ಯಾದಗಿರಿ ಜಿಲ್ಲೆ ಶಹಾಪುರದ ಮಕ್ಕಳಿಗೆ ಪ್ರಾಬ್ಲಮ್ ಇರೋದಿಲ್ಲ. ಇನ್ನೊಂದು ಸಲ ಗಾಡಿ ಓಡಿಸಿ ಅಂತ ಹೇಳಿದ್ದಾರೆ, ಅದನ್ನು ಓಡಿಸೋದಕ್ಕೆ ರೆಡಿ ಆಗಿದ್ದಾರೆ ಸುನಿಲ್ ಕುಮಾರ್ ಅವರು. KKRTC DC ಬ್ರೇಕಿಂಗ್ ಹೊಡಿರೋದನ್ನು ಒನ್ಸ್ ಅಗೈನ್ ನಮ್ಮ ರಿಪೋರ್ಟರ್ಗೆ ಫೋನ್ ಹೋಗಿ. ಎಸ್ ನಾಗರಾಜ್, ಈಗ ಮಕ್ಕಳು ಹೇಳಿದ ರೀತಿಯಲ್ಲಿ ಒಂದು ಎಕ್ಸ್ಟ್ರಾ ಒಂದು ಟೂರ್ ಹೋಗುತ್ತೆ. ಅಂದರೆ ಏನಂತಾರೆ ಅದಕ್ಕೆ, ಸಂಜೆ ವೇಳೆ ಬೇಕಿರುವಂಥದ್ದು. ಈಗ ಡಿಮಾಂಡ್ ಕ್ಲಿಯರ್ ಆಗಿದೆಯಾ? ಅದರ ವಿಜುವಲ್ ಸಿಗ್ಬೋದಾ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಈ ಒಂದು ವಿಜುವಲ್ಸ್ ನಮಗೆ ಸಿಗುತ್ತೆ. ಯಾಕಂತಂದ್ರೆ ಸಂಜೆ 5 ಗಂಟೆಗೆ ಏನು ವಿದ್ಯಾರ್ಥಿಗಳನ್ನ ಏನು ಕನ್ಯಾಕುಮಾರಿಯಿಂದ ಸುಮಾರು 5 ಕಿಲೋಮೀಟರ್ ನಡೆದುಕೊಂಡು ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಏನು 2 ಬಸ್ಗಳು ಬರ್ತಾವ ಅಂತಂದ್ರೆ ಈಗಾಗಲೇ ಒಂದು ಬಸ್ ಬರ್ತಾ ಇತ್ತು. ಈಗ ನಮ್ಮ ಏನು ಒಂದು ಈ ವರದಿಯ ಇಂಪ್ಯಾಕ್ಟ್ ಏನಿದೆ, ಈ ವರದಿ ಬೆನ್ನಲ್ಲೇ ಏನು ಮತ್ತೊಂದು ಬಸ್ ಇವತ್ತಿನಿಂದ ಈ ಒಂದು ಮಾರ್ಗದಲ್ಲಿ ಬಂದು ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರ್ತದೆ. ಕರೆದುಕೊಂಡು ಬರುವಂತ ಕೆಲಸ ಸಹ ಇವತ್ತಿಂದ ಆರಂಭಗೊಳ್ತಿದೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಮತ್ತೊಮ್ಮೆ 2 ಸ್ಟೋರಿಗಳ ಪೈಕಿ ಒಂದು ಸ್ಟೋರಿ ಈಗಾಗಲೇ ನಾವು ಇವತ್ತಿನಿಂದ ಅಂದರೆ ನಿನ್ನೆ ಒಂದು ಕಮ್ಮಿಂಗ್ ಅಪ್ ನಾವೇನು ಹಾಕಿದ್ವಿ, 3ನೇ ಸ್ಟೋರಿ ತಗೋಬೇಕಾಗಿತ್ತು. ಇದನ್ನು 2ನೇ ಸ್ಟೋರಿ ಹೋಯಿತು, ಅಷ್ಟರಲ್ಲಾಗಲೇ ಇನ್ನೊಂದು ಬಸ್ಸನ್ನು ಹಾಕಿದ್ದಾರೆ. ಸೊ ಈಗ ಒಂದು ಬ್ರೇಕ್ ಆದ ನಂತರ ಸೂಪರ್ 3 ಮುಂದುವರಿಯುತ್ತೆ.